ಓಕೆ ಮಕ್ಕಳೇ, ನಾವೀಗ ವರ್ಗಮೂಲ 2 ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡೋಣ. ನಾನೀಗ ನಿಮ್ಗೆ ಕಾಣ್ತಾ ಇರಬಹುದು, ಇಲ್ಲಿ ಗೆರೆ ಹಾಕಿದ್ದೇನೆ, ಗೆರೆ ಹಾಕಿ ಗುರುತಿಸಿದ್ದೇನೆ. ಇದನ್ನು ನೋಡಿ ನಾನು 1 2 ಅಂತ ಹಾಕ್ತೇನೆ. 1 ಗುರುತನ್ನು 0, ಇದು 1, ಇದು 2, ಇದು 3, ಇದು 4, ಇದು -1 -2. ಆಯ್ತಾ? ನಾನೀಗ ಗುರುತು ಹಾಕಿಕೊಂಡದನ್ನ ಹೆಸರಿಸಿದೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕೋನ ಮಾಪಕ ತೆಗೆದುಕೊಂಡು ಕೋನ ಮಾಪಕದ ಸಹಾಯದಿಂದ 90 ಡಿಗ್ರಿಯನ್ನ ಗುರುತಿಸಬೇಕು. ನೋಡಿ, ಗೆರೆ ಮೇಲೆ ಇಟ್ಟಿದ್ದೇನೆ, 90 ಡಿಗ್ರಿ ಇಲ್ಲಿ ಇದೆ, ಗುರುತಿಸಿದೆ. ಈಗ ಅದಕ್ಕೊಂದು ಗೆರೆಯನ್ನ ಹಾಕಬೇಕು. ಅಂದ್ರೆ ಆ 90 ಡಿಗ್ರಿಗೆ ಒಂದು ಗೆರೆಯನ್ನ ಹಾಕಿದೆ, ಎಲ್ಲಿ? 1 ಇಟ್ಟುಕೊಂಡು. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ನೊಮ್ಮೆ ಕೈವಾರವನ್ನ ತೆಗೆದುಕೊಂಡು 1 ರಿಂದ 0ಗೆ ತ್ರಿಜ್ಯ ಎಷ್ಟಿದೆ ಅನ್ನೋದನ್ನ ನೋಡೋಣ. ತ್ರಿಜ್ಯ ನೋಡಿ, 1 ಮತ್ತು 0ಯ ನಡುವಿನ ತ್ರಿಜ್ಯವನ್ನ ಇಟ್ಟು ಈ ಲಂಬವನ್ನ ಕತ್ತರಿಸಬೇಕು. ಆಯ್ತಾ? ಲಂಬವನ್ನ ಕತ್ತರಿಸುವೆ. ನಂತರ ಈ ಬಿಂದು, ಇಲ್ಲೊಂದು ಬಿಂದು ಏರ್ಪಟ್ಟಿತ್ತಲ್ಲ, ಅದರಿಂದ 0ಯನ್ನ ಜೋಡಿಸ್ಬೇಕು. ಈ ಬಿಂದುವಿನಿಂದ 0ಯನ್ನ ಜೋಡಿಸ್ಬೇಕು. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ನಾನು ಹೆಸರು ಕೊಡ್ತೇನೆ. ಬೇಕಾದ್ರೆ ಇಲ್ಲಿ ಎ ಅಂತ ಕೊಡ್ತೇನೆ. ಇದು 0 ಮತ್ತು ಎ ಇದೆ ನೋಡಿ, ಅದ್ರ ತ್ರಿಜ್ಯವನ್ನ ಅಳೆದು, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ ಅನ್ನೋದನ್ನ ಅಳೆದು 0ಯಲ್ಲಿ ಇಟ್ಟುಕೊಂಡು ಒಂದು ಕಂಸವನ್ನ ಹೀಗೆ ಎಳಿಬೇಕು. ಈಗ ಇಲ್ಲಿ ಬಂತಲ್ಲ ಬಿಂದು, ಅದುವೇ ನಮ್ಮ ವರ್ಗಮೂಲ 2. ಯಾವುದು? ಇದು ವರ್ಗಮೂಲ 2. ಇದು 1 ಯೂನಿಟ್, ಇದು ವರ್ಗಮೂಲ 2. ಹೀಗೆ ವರ್ಗಮೂಲ 2ನ್ನ ಗುರುತಿಸುವಂತಹದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.